ಕೊಂಡಾರೆಡ್ಡಿ ಬುರುಜು ಅಥವಾ ಕರ್ನೂಲು ಕೋಟೆ. ಇದು ಐತಿಹಾಸಿಕ ಕೋಟೆ ಆಗಿದೆ. ಕರ್ನಾಟಕದ ಕರ್ನೂಲು ಜಿಲ್ಲೆಯಲ್ಲಿರುವ ಐತಿಹಾಸಿಕ ಕೋಟೆ. ನಾವೀಗ ಕೋಟೆಯ ಒಂದು ಒಳಭಾಗವನ್ನು ಪ್ರವೇಶ ಮಾಡ್ತಾ ಇದ್ದೀವಿ. ಇದು 3 ಅಂತಸ್ತುಗಳುಳ್ಳಂತಹ ಒಂದು ವೃತ್ತಾಕಾರದ ಒಂದು ಕೋಟೆ. ಕೆಳಭಾಗದಲ್ಲಿ ರಕ್ಷಣಾ ಗೋಡೆ ಇದೆ. 2ನೇದರಲ್ಲಿ ಮದ್ದುಗುಂಡುಗಳ ಸಂಗ್ರಹ. 3ನೇ ಅಂತಸ್ತಿನಲ್ಲಿ ಕಾವಲ ಗೋಪುರಗಳಿವೆ. ಅನೇಕ ಚಲನಚಿತ್ರಗಳಲ್ಲಿ ಚಿತ್ರೀಕರಣ ನಡೆಸಿವೆ. ಅದರಲ್ಲೂ ಮಹೇಶ್ ಬಾಬು ಅವರ ಚಿತ್ರಗಳ ಒಂದು ಚಿತ್ರೀಕರಣ ಇಲ್ಲಿ ಬಹುಮುಖ್ಯವಾಗಿ ನಡೆದಿದೆ. ಈಗ ನಾವೀಗ ಕೋಟೆಯ 2ನೇ ಅಂತಸ್ತಿನಲ್ಲಿ ನಾವು ಹೋಗ್ತಾ ಇದ್ದೀವಿ. ಅಲ್ಲಿ ವೃತ್ತಾಕಾರದಲ್ಲಿ ಕಟ್ಟಿರುವಂತಹ ಅಂದವಾದಂತಹ ಒಂದು ಕೋಟೆ ಮತ್ತು ಸುಭದ್ರವಾದಂಥ ಒಂದು ಕೋಟೆಯನ್ನು ನಾವು ಈಗ ನೋಡ್ತಾ ಹೋಗ್ತಾ ಇದ್ದೀವಿ. ಇಲ್ಲಿ ಮದ್ದುಗುಂಡುಗಳ ಒಂದು ಸಂಗ್ರಹ ಮತ್ತು ಕಾವಲು ಗೋಪುರಗಳು ಕೂಡ ಇಲ್ಲಿ ಅಲ್ಲಲ್ಲಿ ಕಂಡು ಬರುತ್ತೆ. ಮತ್ತು ಅದರ ಒಂದು ವಿನ್ಯಾಸ ಕೂಡ ಅತ್ಯಂತ ಸುಂದರವಾಗಿದೆ. ಇದೀಗ ಕರ್ನೂಲು ನಗರದ ಮಧ್ಯಭಾಗ, ಹೃದಯ ಭಾಗದಲ್ಲಿ ಇದೆ. ಹಿಂದೆ ಇದು ಊರು ಒಳಗಡೆ ಇತ್ತು, ಕೋಟೆ ಹೊರಗಡೆ ಇತ್ತು. ಈಗ ಇದು ಹೃದಯ ಭಾಗದಲ್ಲಿ ಇದೆ. ಇದು ಬಹಳ ಆಕರ್ಷಣೀಯವಾದಂಥ ಒಂದು ಸ್ಥಳವಾಗಿದೆ. ಪ್ರವಾಸಿಗರ ಒಂದು ಪ್ರಮುಖ ಆಕರ್ಷಣಾ ಕೇಂದ್ರವಾಗಿ ಕೂಡ ಇದು ಕಂಡುಬರುತ್ತೆ. ಇಲ್ಲಿ ಅಲ್ಲಲ್ಲಿ ನಿರ್ಮಾಣಗೊಂಡಿರುವಂತಹ ಮದ್ದುಗುಂಡುಗಳ ಸಂಗ್ರಹಣಾ ಕೋಣೆ ಹಾಗೂ ಕಾವಲು ಗೋಪುರಗಳು ಕೂಡ ಇಲ್ಲಿ ಕಂಡುಬರುತ್ತೆ. ಈಗಲೂ ಕೂಡ ಅತ್ಯಂತ ಸುಭದ್ರವಾಗಿರುವುದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗಬಹುದು. ಇದು ವಿಜಯನಗರ ಸಾಮ್ರಾಜ್ಯದ ಅರಸರಾದಂತಹ ಅಚ್ಯುತರಾಯ ಇವರು 1530 ಮತ್ತು 42 ಸಮಯದಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಈ ಬುರುಜನ್ನು ಕೊಂಡಾರೆಡ್ಡಿ ಎಂಬ ವ್ಯಕ್ತಿಯ ಹೆಸರಿನಿಂದ ಕರೆಯಲಾಗುತ್ತದೆ. ಅವರು ಈ ಕೋಟೆಯಲ್ಲಿ ಬಂದಿಯಾಗಿದ್ದು ಅಲ್ಲಿಂದ ಒಂದು ಸುರಂಗದ ಮೂಲಕ ತಪ್ಪಿಸಿಕೊಂಡು ಹೋದರು ಎಂಬುದು ತಿಳಿಯುತ್ತದೆ. ಈ ಕೋಟೆಯು ತುಂಗಭದ್ರಾ ನದಿ ದಂಡೆಯಲ್ಲಿದೆ. ಕೋಟೆಯು ವಿವಿಧ ದ್ವಾರಗಳನ್ನು ಮತ್ತು ಬುರುಜುಗಳನ್ನು ಒಳಗೊಂಡಿದೆ. ಇದು 3ನೇ ಅಂತಸ್ತು. ಈ 3ನೇ ಅಂತಸ್ತಿನಲ್ಲಿ ನಿಂತರೆ ಇಡೀ ಒಂದು ನಗರದ ಒಂದು ದೃಶ್ಯಾವಳಿಗಳನ್ನು ನೋಡ್ತಾ ಹೋಗ್ಬೋದು. ಇದು ವಿರಾಮ ಕಾಲದಲ್ಲಿ ಜನಗಳು ಕಾಲ ಕಳೆಯಲು ಬಹಳ ಸೂಕ್ತವಾದಂಥ ಒಂದು ಕೋಟೆಯಾಗಿದೆ. ಕೊಂಡಾರೆಡ್ಡಿ ಬುರುಜು ಎಂದು ಕರೆಯಲ್ಪಡುವ ಈ ಕೋಟೆ ಭಾರತದ ಆಂಧ್ರ ಪ್ರದೇಶದ ಕರ್ನೂಲಿನಲ್ಲಿದೆ. ಇದು ಕರ್ನೂಲು ರೈಲ್ವೆ ನಿಲ್ದಾಣದಿಂದ 2 ಕಿಲೋಮೀಟರ್ ದೂರದಲ್ಲಿದೆ. ಬಹಳ ಸುಲಭವಾಗಿ ನಾವು ಈ ಕೋಟೆಯನ್ನು ತಲುಪಬಹುದು. ಇದೊಂದು ಸಂಸ್ಕೃತಿ ಮತ್ತು ಆ ಒಂದು ಯುದ್ಧದ ಒಂದು ಕೌಶಲ್ಯ ಇವೆಲ್ಲವನ್ನು ಕೂಡ ಎತ್ತಿ ತೋರಿಸುವಂತಹ ಒಂದು ಕೋಟೆಯಾಗಿದೆ. ಒಮ್ಮೆ ಆದರೂ ನೀವು ಇದನ್ನು ನೋಡಬೇಕು. ಈ ಒಂದು ಕೊಂಡಾರೆಡ್ಡಿ ಫೋರ್ಟ್ ಬಗ್ಗೆ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಶಾಸನ ಕೂಡ ನಮ್ಮ ಕಣ್ಮುಂದೆ ಬರ್ತಾ ಇದೆ. ಇಲ್ಲಿ ಆ ಕೋಟೆಯ ಬಗ್ಗೆ ಅತ್ಯಂತ ವಿವರವಾದಂತಹ ಒಂದು ಬರವಣಿಗೆಯನ್ನು ಇಲ್ಲಿ ನೋಡಬಹುದು. ವಂದನೆಗಳು ಫ್ರೆಂಡ್ಸ್.